ಅನಂತ ಕೋಟಿ ಕೋಟಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಅದೇ ತರನಾಗಿ ತಾಯಿ ಕನಿಕಾ ಪರಮೇಶ್ವರಿ ದೇವಿಯಲ್ಲಿ ಕೂಡ ನನ್ನ ಶ್ರೀಮತಿ ಗೌರಮ್ಮ ಕಾಶ್ಯಪ್ನವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಇವತ್ತು ಸಿದ್ದಪ್ಪಜ್ಜನ ಮಠದ ವಾಕ್ಯ, ಸಿದ್ದಪ್ಪಜ್ಜನ ಒಂದು ಪವಿತ್ರವಾದ ಈ ಕ್ಷೇತ್ರದಿಂದ ಬಹುತೇಕ ನಾನು ಮಂತ್ರಿ ಆಗ್ತೀನೋ ಬಿಡ್ತೀನೋ ಅನ್ನೋದು ನನ್ನ ಕನಸಲ್ಲಿ ಇಟ್ಕೊಂಡಿದ್ದಿಲ್ಲ. ಆದ್ರೆ ಯಾವತ್ತೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಆಜ್ಞೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಡುಬ್ಬಾ ಚಪ್ಪರಿಸಿ ಮಂತ್ರಿ ಹಾಕಿ ಹೋಗ್ಲಿ ಅಂತ ಹೇಳಿದ್ರು, ನಾನು ಅವರ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅವ್ರಿಗೆ ಹೇಗಿದ್ದೆ ಆಗ್ತೀನಿ ಅನ್ನೋದು ಬೇಕಲ್ಲ ಮನಸ್ಸಲ್ಲಿ. ಅದು ಗುರುವಿನ ಆಶೀರ್ವಾದ ಇದ್ದಾಗ ಸಾಧ್ಯ ಅನ್ನೋದಕ್ಕೆ ನಾವು ಗುರು ಪರಂಪರೆ ಗುರುಲಿಂಗ ಜಂಗಮವನ್ನ ನೆಚ್ಚಿ ನಡೆದಂತ ಭಕ್ತರು. ಗುರು ಇಲ್ಲಾರದೆ ನಾವು ಹೊರಗಡೆ ಕಾಣುವಂತ ಸಾಹಸ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಗುರುವಿನ ಮೂಲಕವೇ ನಾವೆಲ್ಲವನ್ನ ಕಂಡಂಥವ್ರು. ಆ ಗುರುವಿನ ಆಜ್ಞೆ ಇದ್ರೆ ಇವತ್ತು ಸಿದ್ದನಕೊಳದ ಸಿದ್ದಪ್ಪಜ್ಜನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆದ್ರೆ ಇದ್ರೆ ನಾನು ಇವತ್ತು ಮಂತ್ರಿ ಹೇಳಕ್ಕೆ ಇಚ್ಛಪಡ್ತೇನೆ. ಇದು ಅತಿಶುಕ್ತಿ ಅಲ್ಲ, ಇದು ನಿಜವಾದ ಸಂಗತಿ. ಬಹುತೇಕ ನಾನು ಶಾಸಕರಾಗಿ ಪೂರ್ವದಲ್ಲಿ ಕೂಡ ಅವರು ಬಂದಾಗ ನೀನು ಮುಂದಿನ ಸರಿ MLA ಹಾಕಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ 2ನೇ ಬಾರಿ ಶಾಸಕರಾಗಿ ಬಂದಾಗ ಅವರು ಈ ಸರಿ ಖಂಡಿತ ಮಂತ್ರಿಯಾಗಿ ಹೋಗುವಂತ ಆಶೀರ್ವಾದ ಮಾಡಿದ್ರು. ಅವರ ವಾಕ್ಯವೇ ಇವತ್ತು ನನಗೆ ಈ ಒಂದು ಸ್ಥಾನವನ್ನ ಇವತ್ತು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವರಿಷ್ಠರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಅವಕಾಶವನ್ನು ಕೇಳಿದಾಗ ಎಲ್ಲೂ ಕೂಡ ಅಪಸ್ವರ ಬರಲಿಲ್ಲ. ಅದು ಬಹಳ ವಿಚಿತ್ರ. ಯಾವ ನಾಯಕರು ಕೂಡ ನನ್ನ ವಿರುದ್ಧ ಅಪಸ್ವರವನ್ನು ಎತ್ತಲಿಲ್ಲ. ಆದ್ರೆ ಈ ಬೇರೆ ಬೇರೆ ವ್ಯಕ್ತಿಗಳು ಬಹಳ ಎತ್ತಾರೆ. ಈಗ ಅದನ್ನು ಹೇಳೋದಿಲ್ಲ. ಗುರು ಆದವರು ಆಶೀರ್ವಾದವನ್ನು ಮಾಡಬೇಕು, ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಹಾರೈಸಿ ಕಳಿಸ್ಬೇಕು. ಗುರು ಆದವ ಯಾವತ್ತೂ ಇನ್ನೊಬ್ಬನ ತಿಳುವಂತ ಕೆಲಸ ಮಾಡಿದ್ರೆ ಅವನು ಗುರುವೇ ಅಲ್ಲ ಅನ್ನೋ ಮಾತನ್ನು ನಾನು ಬಹಳ ಗಡ್ಡಾಯವಾಗಿ ಯಾವುದೇ ಭಕ್ತ ಬರಲಿ, ಯಾವುದೇ ಧರ್ಮದ ಯಾವುದೇ ಸಮುದಾಯದ ಭಕ್ತ ಬಂದಾಗ ನಿಮಗೆ ಒಳ್ಳೆಯದನ್ನ ಹಾರೈಸುವಂಥದ್ದು ಗುರುವಿನ ಆದ್ಯ ಕರ್ತವ್ಯ. ಆ ಗುರುವಿನ ಕೆಲಸ ಇವತ್ತು ಯಾರು ನೆರವೇರಿಸಿದಾರಲ್ಲ ಈ ನಾಡಿನಲ್ಲಿ ಅದು ನಿರಂತರ ದಾಸೋಹ ಸಿದ್ದಪ್ಪಜ್ಜನ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ. ಅದಕ್ಕೆ ಮಾತಾಡ್ತೀವಿ, ಹೇಳ್ತಿರ್ತೀವಿ, ಅವರೊಂದೆರಡು ಬೇರೆ ಚಲೋ ತಮ್ಮ ಎಲ್ಲರಿಗೂ ಅರ್ಥ ಆಗಲ್ಲ, ಅರ್ಥ ಆಗೋಗ ಆಗುತ್ತೆ. ನನಗೆ ಬರಲಿಲ್ಲ ಅಂತ ಹೇಳಿ ಸಿಟ್ಟಾಗಿತ್ತು, ನೀನು ಗೊತ್ತೈತೆ. ಸಿಟ್ಟಾದ್ಮೇಲೆ ಅದು ಸಿಗೋದು ರೊಟ್ಟಿ. ಅದಕ್ಕೆ ಇವತ್ತು ಬಂಧುಗಳೇನೋ ನನಗೆ ಪ್ರಸಾದ ಸಿಕ್ತು ನೋಡಿ. ಹಾಗೆ ಸಿಟ್ಟಿದ್ದಲ್ಲಿ ನಮ್ಮ ಗದ್ದೆಗೇರಿ ಸರಿ ಹೇಳ್ತಿರ್ತಾರೆ, ನಮ್ಮ ಮಾತ್ಸಂಗಳು ಹೇಳ್ತಿರ್ತಾರೆ. ಸಿಟ್ಟಿದ್ದಲ್ಲಿ ಒಂದು ಹೊಟ್ಟೆ ಇರ್ತದೆ. ಅದಕ್ಕೆ ನಾನು ಬರೋಬ್ಬರಿನೇ ಇದ್ದೆ. ಇತ್ತೀಚೆಗೆ ಭಾಳ ಮಂದಿ ಹಾಕಂತಾರೆ, ಮತ್ತೆ ಏನ್ರಿ ಸರ್ ಸಿಟಿ ಬಿಡ್ತಾರೆ, ಅದಕ್ಕೆ ನಾನು ಸಿಟ್ಟ ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು ಏನಪ್ಪ ಜನ್ಬಸ್ಸು ಗೊತ್ತು ಮುಗಿತದೆ. ಆ ನಗು ಅಲ್ಲ, ಬೇರೆ ದೊಡ್ಡ ನಗ್ತಾರಲ್ಲ ಅದು ಅಲ್ಲ, ಕಳ್ಳ ನಗು ಅಲ್ಲ. ನಕ್ರ ಸತ್ಯವಾಗಿ ನಗು, ಸಿಟ್ಟಿ ಬಂದ್ರೆ ಸರಿ ಆಯ್ತು. ಆದ್ರೆ ಸಿಟ್ಟಿ ಬರ್ತೀನಿ ಅಂತೇಳಿ ಪ್ರೀತಿಯಿಂದ ಬೇಯೋದನ್ನು ಬಿಡುವುದಿಲ್ಲ, ಪ್ರೀತಿಯಿಂದ ಬೇಯ ಕರಿತೀನಿ. ಯಾಕೆ ಸರ್? ಅದಕ್ಕೆ ಆ ಜನ ಆಶೀರ್ವಾದ. ಯಾಕಂದ್ರೆ ನಾ ಸಿಟ್ಟು ಬಿಟ್ರೆ ನಮ್ಮ ಅಪ್ಪರು ಸಿಟ್ಟು ಬಿಟ್ಬಿಡ್ತಾರೆ. ಮತ್ತೆ ಇವತ್ತು ಏನು ಪೂಜ್ಯರ ಒಂದು ಅಪ್ಪಣೆ ಮೇರೆಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಿನ ಕಾರ್ಯಕ್ಕೆ ಬಹುತೇಕ ಈಗಾಗಲೇ ನಾಡಿನಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ಈಗಾಗಲೇ ನಾನು ಜಿಲ್ಲೆಯಾದ್ಯಂತ ಈಗಾಗಲೇ ಬೇರೆ ಬೇರೆ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಿದೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇವತ್ತು ಪ್ರಮಾಣ ವಚನ ಆದ ತಕ್ಷಣವೇ ಸಚಿವ ಸಂಪುಟವನ್ನು ಮಾಡಿ ನಮಗೆಲ್ಲರಿಗೂ ಆದೇಶ ಕೊಟ್ಟಿದ್ದೇನೆಂದ್ರೆ ಈ ದೇಶದ ಬೆನ್ನೆಲುಬು ರೈತ, ರೈತ ನಕ್ಕರೆ ಜಗವೆಲ್ಲ ಹಾಗೆ ಸಕ್ಕರೆ ಅನ್ನುವ ಹಾಗೆ ಆ ರೈತರು ಮೊದಲು ಸಚಿವರಾಗಿ ಹಾರ ತುರಾಯಿ ಹಾಕಿಸ್ಬಿಟ್ಟು ಕುಂದ್ರು ಮಾಡ್ರಿ, ನನಗೂ ಹಾರ ಹಾಕ್ಬಾರ್ರಿ,
ನೀವು ಮೊದಲು ಹೋಗಿ ರೈತರಿಗೆ ಭೇಟಿಯಾಗಿ ಅವ್ರು ನ್ಯಾಯ ಒದಗಿಸುವಂಥ ಕೆಲಸ ಮಾಡಿರಿ. 2 ದಿವಸದಲ್ಲಿ ನನಗೆ ವರದಿ ತಗೊಂಡು ಅಂತ ಹೇಳಿ ಆದೇಶ ಮಾಡಬೇಕಿದ್ದಲ್ಲಿ ಇವತ್ತು ಇನ್ನೂ 2-3 ದಿನ ಇವತ್ತು ಕಷ್ಟ. ಇವತ್ತು ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಮೆಣಸಿಕಾಯಿ ಹಾಕಿದವ್ರು ಇರ್ಬೋದು, ಉಳ್ಳಾಗಡ್ಡಿ ಹಾಕಿದವ್ರು ಇರ್ಬೋದು, ಇವೆಲ್ಲವನ್ನ ಪ್ರಸಿದ್ಧ ಮಾಡಿದೆ. ಇವತ್ತು ವೈನ್ ಜೋಳ ಎಲ್ಲವೂ ಕೂಡ ಬೆಳೆ ನಷ್ಟ ಆಗಿದೆ. ಮಳೆ ಕಡಿಮೆ ಆಗಿರೋ ಪ್ರಮಾಣದಿಂದ ಇನ್ನೂ ಆಗಸ್ಟ್ವರೆಗೂ ಟೈಮ್ ಐತಿ. ಇವತ್ತು ನಾನು ಪವಿತ್ರವಾದ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಅಂತ ಏನು ಬರಗಾಲವನ್ನು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಇವತ್ತು ಬೆಳೆ ಬಿತ್ತಿರುವಂಥ ಬೀಜಕ್ಕೆ ಸರಿಯಾದ ಫಲ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಖಂಡಿತವಾಗಿ ಆ ಸಿದ್ದಪ್ಪಜಿನಲ್ಲಿ ನಾನು ಪ್ರಾರ್ಥನೆ ಇಟ್ಟು ಹೋಗ್ತೀನಿ. ಈ ತಿಂಗಳ ಒಳಗ ಒಟ್ಟು ಮಳೆಯಾಗಿ ನಮ್ಮ ರೈತನ ಹಕ್ಕರ ನಮಗೆ ನಮ್ಮ ಪ್ರಥಮ ಮಂತ್ರಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಮಂತ್ರಿಯಾಗಿ ನಾನು ಸಿದ್ದಪ್ಪಜಿನಲ್ಲಿ ಪ್ರಾರ್ಥನೆ ಏನೋ ನಮ್ಮ ರೈತರಿಗೆ ಸುಖವಾಗಿಡು, ಶಾಂತಿ ನೆಮ್ಮದಿ ಇತ್ರ ಇಡು, ಅವರಿಗೆ ಬೆಳೆಯನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಸಿದ್ದಪ್ಪಜ್ಜ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಇನ್ನು ಗುರುವಿನ ಆಜ್ಞೆ ಅಂತ ನಡೆಯುವಂಥದ್ದು ನನ್ನ ಕರ್ತವ್ಯ. ಅದೇ ಹೇಳ್ತೀನಿ, ಖುಷಿ ಬಂದು ಯಾಕಂದ್ರೆ ಅದು ರಾಜ್ಯನಾಗಿ ಎಷ್ಟೇ ಕರ್ತವ್ಯ ಇದ್ರು ಕೂಡ ಇಡೀ ರಾಜ್ಯದ ಜವಾಬ್ದಾರಿ ಹೊರಿಸಿರಿ ಎಲ್ಲ ನಿಮ್ಮ ಆಶೀರ್ವಾದದಿಂದ. ಯಾಕಂದ್ರೆ ಈ ಕ್ಷೇತ್ರದ ಜನ 2023ರಲ್ಲಿ ತಾವೆಲ್ಲ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಜಿಲ್ಲೆಯಲ್ಲೇ ಇವತ್ತು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದಂತ ಕೀರ್ತಿ ನನ್ನ ಹುಡುಗನ ಮನಸ್ಸು ನಾನು ಪೂಜ್ಯರಾಜನಾಗಿ ತಮಗೆಲ್ಲರಿಗೂ, ಯಾಕಂದ್ರೆ ನನಗೆ ಗೆಲ್ಲಿಸದೇ ಇದ್ರೆ ನಾನು ಮಂತ್ರಿಗೂ ಆಗ್ತಿಲ್ಲ. ತಾವು ಗೆಲ್ಲಿಸಿ ನನಗೆ ಒಂದು ಸ್ಥಾನವನ್ನು ಕೊಟ್ಟರೆ ಆ ಸ್ಥಾನಕ್ಕೆ ಆ ಗುರು ಮತ್ತೊಂದು ಸ್ಥಾನವನ್ನು ಇವತ್ತು ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಅದಕ್ಕೆ ಸಮಸ್ತ ಹುಡುಗ ಮತಕ್ಷೇತ್ರದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ಇವತ್ತು ಈ ಶ್ರೀಮಠದ ಜವಾಬ್ದಾರಿ ನಾನು 2012ರಾಗ ತಗೊಂಡ್ಬಿಟ್ಟಿದ್ದೀನಿ. ಇದರ ಅಭಿವೃದ್ಧಿ ನನ್ನ ಜವಾಬ್ದಾರಿ. ಬಹುತೇಕ ಒಂದು ಟರ್ಮ್ ಗ್ಯಾಪ್ ಆಯ್ತು, ಅದೊಂದು ತುಂಬಿತ್ತಂದ್ರೆ ಇದರ ಅಭಿವೃದ್ಧಿ ಎಲ್ಲ ಮುಗಿಸ್ಬಿಡ್ತಿದ್ವಿ. ಅದಕ್ಕೆ ಬುದ್ಧಿಗಳೇ ನಿಮ್ಮ ಆಶೀರ್ವಾದದಿಂದ ಇವತ್ತು ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೀನಿ. ಈ ಮಠದ ಏನೇನು ಅಭಿವೃದ್ಧಿಯನ್ನು ನಾವು ವೇದಿಕೆ ಮೇಲೆ ಸಿದ್ದಪ್ಪಜ್ಜನ ಒಂದು ಸಿದ್ಧಶ್ರೀ ಉತ್ಸವದಲ್ಲಿ ನಾವು ಮಾತಾಡಿದ್ವಿ, ಅವರು ಎಲ್ಲವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಯ ಬಹಳ ಆಗಿದೆ. ನಾನು ಬಾಗಲಕೋಟೆಗೆ ಸರ್ಕಾರ ಆಗಿ ಮಾತಾಡಕ್ಕೆ ಅದಕ್ಕೆ ನೀವು ಯಾವುದೇ ಸಿದ್ಧಿ ನೋಡಿ ಯಾವ ಫಂಡ್ ತರ್ತೀನೋ ತರ್ತೀನಿ. ಮುಂದಿನ ಗುರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ತಾವೆಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಯುವಕರು, ತಾಯಂದಿರು ಬಂದು